ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅತ್ತೆ, ಯಾಕೆ ಅವಾಗಿಂದ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದೀರಲ್ಲ? ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ಲಕ್ಷ್ಮಿ, ಇವತ್ತು ನನ್ನ ಮಗಳು ಮನೆಗೆ ಬರ್ತಾ ಇದ್ದಾಳೆ, ಅದಕ್ಕೆ ಅವಳಿಗೋಸ್ಕರನೇ ಕಾಯ್ತಾ ಇದ್ದೆ. ಪಾಪ ಮಗು ತುಂಬ ದಿನ ಆಗಿತ್ತು ನಮ್ಮ ಮನೆಗೆ ಬಂದು. ಹೌದಾ? ಮತ್ತೆ ನನಗೆ ಹೇಳೇ ಇಲ್ಲ ನೀವು. ಅವಳು ಇವಾಗ ಫೋನ್ ಮಾಡಿ ಹೇಳಿದ್ಲು. ನನಗೆ ಇವಾಗಲೇ ಗೊತ್ತಾಗಿದ್ದು. ಅಮ್ಮ ಬಸ್ ಹತ್ತಿದ್ದೀನಿ, ಊರಿಗೆ ಬರ್ತಾ ಇದ್ದೀನಿ ಅಮ್ಮ ಅಂತ ಅಂದ್ಲು. ಹೌದಾ? ಈಗ ಫೋನ್ ಮಾಡಿ ಹೇಳಿದ್ಲ? ಯಾಕೆ ಹಾಗೆ ಸಪ್ಪಗೆ ಹೇಳ್ತಾ ಇದ್ದೀಯಾ? ಏನಿಲ್ಲ ಅತ್ತೆ. ಹೋಗು, ನನ್ನ ಮಗಳಿಗೆ ಮಟನ್ ಕೈಮಾ ಸಾಂಬಾರು ಅಂದರೆ ತುಂಬ ಇಷ್ಟ. ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡು ನನ್ನ ಮಗಳಿಗೆ. ಎಷ್ಟೋ ದಿನ ಆದಮೇಲೆ ನನ್ನ ಮಗಳು ಮನೆಗೆ ಬರ್ತಾ ಇದ್ದಾಳೆ. ಅವಳಿಗೆ ಏನೇನು ಇಷ್ಟನೋ ಎಲ್ಲ ಅಡುಗೆನೂ ಮಾಡಿಕೊಡ್ಬೇಕು. ಹೋಗು, ಬೇಗ ರೆಡಿ ಮಾಡ್ಕೊ ಎಲ್ಲ. ಹಾಂ ಸರಿ ಅತ್ತೆ. ಅಯ್ಯೋ, ಯಾಕೆ ಅತ್ತೆ? ಏನಾದರೂ ಇದೆಯಾ ನಿಮಗೆ? ನೋಡಿ ಅತ್ತೆ. ಅರೆ, ನನ್ನ ಮಗಳು ಬಂದವಳೆ, ಅಷ್ಟು ಗಾಬರಿಯಿಂದ ಹೇಳ್ತಾ ಇದೆಯಲ್ಲ. ಖುಷಿಯಿಂದ ಹೇಳ್ಬೇಕು ತಾನೇ, ಅತ್ತೆ ನಿಮ್ಮ ಮಗಳು ಬಂದಿದ್ದಾಳೆ ಅಂತ. ಅಲ್ಲ, ಖುಷಿಯಿಂದ ಏನೋ ಹೇಳ್ಬೋದಿತ್ತು ನಿನ್ನ ಮಗಳು ಬಂದರೆ, ಆದರೆ ಬ್ಯಾಗ್ ಸಮೇತ ಬಂದಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಶಾಕ್ ಆಯಿತು. ಅಲ್ಲ, ನಿಮ್ಮ ಮಗಳು ಗಂಡನ ಮನೆ ಬಿಟ್ಟು ಲಗೇಜ್ ಸಮೇತ ಬಂದ್ಬಿಟ್ಟಿದ್ದಾಳಲ್ಲ, ಯಾಕತ್ತೆ? ಏನಾಯಿತು? ಅದಕ್ಕೆ ಏನಾಗಿದೆ ನಿಮಗೆ? ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀರಲ್ಲ, ಯಾಕೆ? ಅಮ್ಮನ ಮನೆಗೆ ಬಂದರೆ ಬಟ್ಟೆಗಳು ತರಬಾರ್ದಾ? ನಾನು ಗಂಡನ ಮನೆ ಬಿಟ್ಟು ಬಂದಿದ್ದೀನಿ ಅಂತ ನಾನೇನಾದರೂ ನಿಮ್ಗೆ ಹೇಳಿದ್ನಾ? ಅಮ್ಮ, ದಿಸ್ ಇಸ್ ಟೂ ಮಚ್. ನಿನ್ನ ಸೊಸೆಗೆ ಹೇಳು ಬಾಯಿ ಮುಚ್ಕೊಂಡಿರೋಕ್ಕೆ. ಹಾಂ, ಹೇಗಂದ್ರೆ ಹಾಗೆ ಮಾತಾಡ್ತಾಳಲ್ಲ. ನಾನೇನಾದರೂ ಗಂಡನ ಮನೆ ಬಿಟ್ಟು ಬಂದಿದ್ದೀನಿ ಅಂತ ನಿನಗೆ ಫೋನ್ ಮಾಡಿ ಹೇಳಿದ್ದೀನ? 1-2 ದಿನ ಇದ್ದೋಗ್ತೀನಿ ಅಂತ ಹೇಳಿದ್ದೆ ತಾನೇ? ಅಯ್ಯೋ ಹೋಗ್ಲಿ ಬಾಮ್ಮ, ಅವಳು ತಲೆ ಕೆಟ್ಟವಳು, ಏನೇನೋ ಮಾತಾಡ್ತಾಳೆ. ಅವಳೇನಾದರೂ ಹೇಳಿ, ನೀನು ಬಾ ಒಳಗೆ. ಅತ್ತೆ, ನನಗೇನು ತಲೆ ಕೆಟ್ಟಿಲ್ಲ. ಯಾವಾಗ್ಲೂ ಒಂದಿನ ಬಂದು ಒಂದಿನ ಹೋಗ್ಬಿಡೋಳು ಗಂಡನ ಜೊತೆಗೆ. ಇವಾಗ ನೋಡ್ರೆ ಬ್ಯಾಗ್ ಸಮೇತ ಬಂದಿದ್ದಾಳಲ್ಲ, ಅದಕ್ಕೆ ನಾನು ಹೇಳಿದ್ದು. ಸರಿ, ನೀನು ಹೋಗಿ ಅಡುಗೆ ಮಾಡು ಫಸ್ಟು. ರೀ, ನಿಮ್ಮ ತಂಗಿ ಬ್ಯಾಗ್ ಸಮೇತ ಮನೆಗೆ ಬಂದಿದ್ದಾಳೆ, ನೋಡಿದ್ರಾ? ಅಯ್ಯೋ, ಬ್ಯಾಗ್ ತಾನೇ ತಂದಿರೋದು. ಏನು ಬಂದರೆ 1-2 ದಿನ ಇದ್ದೋಗ್ತಾಳೆ ಬಿಡು. ಅದಕ್ಕೆ ಯಾಕೆ ಹಾಗಾಡ್ತಾ ಇದೆಯಾ? ನನಗೆ ಯಾಕೋ ಅವಳು 2 ದಿನ ಇರೋಕ್ಕೆ ಬಂದಿಲ್ಲ ಅನಿಸುತ್ತೆ. ರೀ, ನಿಮ್ಮ ತಲೆ ಏನಾಗಿದೆ? ಅವಳು ಬ್ಯಾಗ್ ಸಮೇತ ಬಂದಿರೋದು ನೋಡಿದ್ರೆ ಯಾರಿಗಾದ್ರೂ ಅರ್ಥ ಆಗುತ್ತೆ ಅವಳು ಮನೆ ಬಿಟ್ಟು ಬಂದಿದ್ದಾಳೆ ಅಂತ. ಅಯ್ಯೋ ಸುಮ್ಮನೆ ಸಾಕು, ಪಾಪ ಅವಳೇನು 1-2 ದಿನ ಇದ್ದೋಗಿ ಬಂದಿದ್ದಾಳೆ ಅಷ್ಟೇ. ಅಲ್ಲ ರೀ, ಇದಕ್ಕೂ ಮುಂಚೆ 2 ಸಲ ಹೀಗೆ ಬಂದಿದ್ಲು. ಬರೀ ಜಗಳ ಮಾಡ್ಕೊಂಡು ಬರೋದೇ ಆಯಿತು ನಿಮ್ಮ ತಂಗಿದು. ನೀನು ಸುಮ್ಮನೆ ಅಡುಗೆ ಮಾಡು. ಅವಳು ಹಾಗೆಲ್ಲ ಬಂದಿಲ್ಲ, ನಾನು ಚೆನ್ನಾಗಿ ಬುದ್ಧಿ ಹೇಳಿದ್ದೀನಿ. ಅಲ್ಲ ರೀ, ನೀವು ಒಂದ್ಸಲಿ ವಿಚಾರಿಸಿದ್ರೆ ಚೆನ್ನಾಗಿರ್ತಿತ್ತೇನೋ. ಸರಿ, ನಾನು ಆಮೇಲೆ ವಿಚಾರಿಸ್ತೀನಿ. ನೀನು ಅಡುಗೆ ಮಾಡ್ಕೊಂಡು ತಗೊಂಡು ಬಾ. ಪಾಪ ಅವಳು ದೂರದಿಂದ ಬಂದಿದ್ದಾಳೆ, ಹೊಟ್ಟೆ ಎಸ್ಕೊಂಡಿರ್ತಾಳೆ. ಹೊಟ್ಟೆ ತುಂಬ ಊಟ ಮಾಡಮ್ಮ. ನಿನಗೋಸ್ಕರ ಕೈಮಾ ಉಂಡೆ ಸಾಂಬಾರು ಮಾಡಿಸಿ ಮುದ್ದೆ ಮಾಡಿಸಿದ್ದೀನಿ. ಇಶು, ನಿನ್ನ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹಾಗೆ ನಿಮ್ಮ ಗಂಡ ಯಾಕೆ ಬರಲಿಲ್ಲ? ಹ್ಞೂ ಅಣ್ಣ, ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರೆ. ಅದು ನನ್ನ ಗಂಡನಿಗೆ ಆಫೀಸಲ್ಲಿ ತುಂಬ ಕೆಲಸ ಇದೆ, ಅದಕ್ಕೆ ನೀನು ಹೋಗಿರು, ನಾನು ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿದ್ರು. ಐಶು, ಏನು ಸಮಾಚಾರ? ದಿಢೀರಂತ ಮನೆಗೆ ಬಂದ್ಬಿಟ್ಟಿದ್ಯಲ್ಲ? ಯಾಕಣ್ಣ, ನನ್ನ ಮನೆಗೆ ನಾನು ಬರಬಾರ್ದಾ? ಅಲ್ಲ, ಹಾಗೇನಿಲ್ಲ. ನೀನು ಯಾವಾಗಾದ್ರೂ ಬಾ. ನೀನೊಂದು ಮಾತು ಹೇಳ್ದಂಗೆ ಬಂದಿದ್ಯಲ್ಲ, ಅದಕ್ಕೆ ಕೇಳಿದ್ದು. ಯಾಕೋ ಮನೇಲಿ ತುಂಬ ಬೇಜಾರಾಗ್ತಾ ಇತ್ತು, ಅದಕ್ಕೆ 1-2 ದಿನ ಇಲ್ಲಿ ಇದ್ದೋಗೋಣ, ಹಾಗೆ ಅಮ್ಮನ್ನು ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಬಂದೆ. ಇವರೆಲ್ಲರಿಗೂ ಡೌಟ್ ಬಂದ್ಬಿಟ್ಟಿದೆ ನಾನು ಗಂಡನ ಬಿಟ್ಟು ಬಂದಿದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ಇವರು ಇಬ್ರಿಗೂ ಗೊತ್ತಾಗಬಾರ್ದು. ಗೊತ್ತಾದರೆ ಮತ್ತೆ ಆ ಹಾಳಾದ ಮನೆಗೆ ಬಿಟ್ಟು ಬರ್ತಾರೆ ಹೋಗಿ. ನಾನಂತೂ ಆ ಮನೆಗೆ ಇನ್ನೊಂದ್ಸಲಿ ಕಾಲಿಡಲ್ಲ. ಹಾಂ, ಏನಂದೆ ಐಶು? ಏನಿಲ್ಲ ಅದಕ್ಕೆ, ಸಾಂಬಾರು ಮತ್ತು ಮುದ್ದೆ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ.
ಐಶು, ಮತ್ತೆ ನಿಮ್ಮ ಫೋನ್ ಮಾಡಿ ನಿಮ್ಮ ಯಜಮಾನ್ರಿಗೆ ಬರೋಕ್ಕೆ ಹೇಳು. ನಾಳೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಎಲ್ಲರೂ. ಹಾಂ ಅದಕ್ಕೆ ಅದು ಇಲ್ಲ, ಅವರು ಬರೋದಿಲ್ಲ. ಅವ್ರಿಗೆ ತುಂಬ ಕೆಲಸ ಇದೆ, ಅವ್ರಿಗೆ ರಜೆ ಎಲ್ಲ ಸಿಗೋದಿಲ್ಲ. ಹೌದಮ್ಮ, ನಾನು ಅಳಿಯಂದ್ರಿಗೆ ಫೋನ್ ಮಾಡಿದೆ, ಆದರೆ ಫೋನ್ ಹೋಗ್ತಾನೆ ಇಲ್ವಲ್ಲ. ಅಮ್ಮ, ನಿನ್ನ ಫೋನಲ್ಲಿ ಒಂದ್ಸಲಿ ಅಳಿಯಂದ್ರಿಗೆ ಫೋನ್ ಮಾಡಿಕೊಡಮ್ಮ, ನಾನು ಕರಿತೀನಿ ಮನೆಗೆ. ಅವ್ರ ಫೋನು ಕೆಟ್ಟೋಗಿದ್ಯಮ್ಮ, ಸರಿ ಇಲ್ಲ ಅವ್ರ ಫೋನು, ಅದಕ್ಕೆ ಯಾರು ಫೋನ್ ಮಾಡಿದ್ರು ಅವ್ರಿಗೆ ರೀಚ್ ಆಗಲ್ಲ. ಇವಳು ಯಾಕೋ ಸುಳ್ಳು ಹೇಳ್ತಾ ಇದ್ದಾಳಲ್ಲ. ಇವಳು ಗಂಡನ ಮನೆ ಬಿಟ್ಟು ಬಂದಿರೋದು ನಿಜವಾಗ್ಲೂ ಸತ್ಯನೇ, ಆದರೆ ನಮಗೆ ಗೊತ್ತಾಗಬಾರ್ದು ಅಂತ ಹೀಗೆ ಮುಚ್ಚಿರ್ತಾವಳೆ. ನಾನೇನಾದರೂ ಮಾಡಿ ಇವಳು ಗಂಡನ ಮನೆ ಬಿಟ್ಟು ಬಂದಿರೋದು ನಿಜ ಅಂತ ಎಲ್ರಿಗೂ ತಿಳಿಸ್ತೀನಿ. ಮತ್ತು ನೀನು ನಿಮ್ಮ ಯಜಮಾನ್ರ ಹತ್ರ ಹೇಗೆ ಮಾತಾಡ್ತೀಯಾ? ಅದು ಆಫೀಸಲ್ಲಿ ಒಂದು ಫೋನ್ ಇದೆ, ಲ್ಯಾಂಡ್ಲೈನ್. ಆ ಲ್ಯಾಂಡ್ಲೈನ್ ನಂಬರ್ಗೆ ಫೋನ್ ಮಾಡಿ ಮಾತಾಡ್ತೀವಿ. ಆಫೀಸ್ಗೆ ಹೋದಾಗ ಮಾತ್ರ ಮಾತಾಡೋದು. ಓ ಹೌದಾ, ಮತ್ತು ಅದೇ ನಂಬರ್ಗೆ ಫೋನ್ ಮಾಡಿಕೊಡಮ್ಮ, ನಾನು ಮಾತಾಡಬೇಕು ಸ್ವಲ್ಪ. ಅಮ್ಮ, ಅವರು ಬ್ಯುಸಿಯಾಗಿರ್ತಾರೆ, ಯಾವಾಗಂದ್ರೆ ಅವಾಗೆ ಫೋನ್ ಮಾಡಬಾರ್ದು. ಅವರೇನಾದರೂ ನನಗೆ ಮತ್ತೆ ಫೋನ್ ಮಾಡಿದ್ರೆ ನಿನಗೆ ಹೇಳ್ತೀನಿ, ಹೇಳಮ್ಮ. ಓ ಅಳಿಯಂದ್ರೆ ಬನ್ನಿ, ನಿಮ್ಮನ್ನ ಈಗ ತಾನೇ ಜ್ಞಾಪಿಸ್ಕೋತಾ ಇದ್ವಿ. ನೀವು ಆಫೀಸ್ಗೆ ಹೋಗಿದ್ದೀರಾ ಅಂತಂದ್ರಿ, ಇಲ್ಲಿ ಹೇಗೆ ಬಂದ್ರಿ ನೀವು? ಅತ್ತೆ, ನಿಮ್ಮ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳಿ. ಮನೇಲಿ ಜಗಳ ಮಾಡಿಕೊಂಡು ನಿಮ್ಮ ಮನೆಗೆ ಬಂದಿದ್ದಾಳೆ. ಏನು ಹೇಳ್ತಾ ಇದ್ದೀರಾ ಅಳಿಯಂದ್ರೆ? ನನ್ನ ಮಗಳು ನಿಮ್ಮ ಮನೇಲಿ ಜಗಳ ಮಾಡ್ಕೊಂಡು ಬಂದ್ಲ? ಯಾಕೆ, ಏನಾಯಿತು? ಅಮ್ಮ, ನನಗೆ ಇವ್ರಂದ್ರೆ ಇಷ್ಟ ಇಲ್ಲ. ವಯಸ್ಸಾಗಿರೋರನ್ನ ಮದುವೆ ಆಗಿ ತಪ್ಪು ಮಾಡಿದೆ ಅಮ್ಮ, ನನಗೆ ಇವ್ರು ಬೇಡ. ಈ ಬುದ್ಧಿ ಎಲ್ಲೋಗಿತ್ತು? ಮದುವೆಗೆ ಮುಂಚೆ ಇರಬೇಕಾಗಿತ್ತು. ಅವತ್ತೆಲ್ಲ ನಮ್ಮನ್ನು ಎದುರಾಕೊಂಡು ಮದುವೆ ಆದೆ, ಇವಾಗ ಯಾಕಿಂತ ಮಾತಾಡ್ತಾ ಇದೆಯಾ? ಆವಾಗ ಇವ್ರು ನೋಡೋಕೆ ಚೆನ್ನಾಗಿದ್ರು, ತಲೆಯಲ್ಲೆಲ್ಲ ಕೂದಲಿತ್ತು. ಇವಾಗ ನನ್ನ ಫ್ರೆಂಡ್ಸ್ ಎಲ್ಲನೂ ಬಾಂಡ್ಲಿ ಅಂತ ಆಡ್ಕೊತಾರೆ. ಅದಕ್ಕೆ ನಾನು ಇವ್ರಿಗೆ ಡೈವರ್ಸ್ ಕೊಡ್ತಾ ಇದ್ದೀನಿ. ನಾನು ಇನ್ಮೇಲೆ ಇಲ್ಲೇ ಇರ್ತೀನಿ. ಅಯ್ಯೋ ಹುಚ್ಚಿ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಡೈವರ್ಸ್ ಕೊಡ್ತೀನಿ ಅಂತ ಇದೆಯಲ್ಲೇ. ಐಶು, ಏನಾಯಿತು ನಿನ್ನ ಬುದ್ಧಿಗೆ? ನೀನೇ ತಾನೇ ಒಪ್ಕೊಂಡು ಮದುವೆ ಆಗಿದ್ದು ಅವತ್ತು, ಇವತ್ತು ಯಾಕೆ ಈಗ ಮಾತಾಡ್ತಾ ಇದ್ದೀಯ? ಪ್ರೀತಿ ಮಧುರ ತ್ಯಾಗ ಅಮರ ಅಂತ ಹೇಳ್ಬಿಟ್ಟು ಅವತ್ತು ಅವನಿಂದೆ ಹೋದಲ್ಲ, ಇವಾಗ ಯಾಕೆ ಬೇಡ ಅಂತ ಇದೆಯಾ? ಅದಕ್ಕೆ ಆವಾಗ ಇವರು ನೋಡೋಕ್ಕೆ ತುಂಬ ಚೆನ್ನಾಗಿದ್ರು, ಈಗ ನೋಡಿ ಹೇಗಿದ್ದಾರೆ. ಅವರು ಯಾವ ಕೆಲಸಕ್ಕೂ ಹೋಗ್ತಾ ಇಲ್ಲ. ನನ್ನ ಹತ್ರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಸುಳ್ಳು ಹೇಳಿದ್ದಾರೆ. ಇವಾಗ ಮನೆಯಲ್ಲೇ ಇರ್ತಾರೆ. ನಾನು ಕೆಲಸಕ್ಕೆ ಹೋಗ್ತಾ ಇಲ್ಲ ಅಷ್ಟೇ, ನಾನೀಗ ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ, ನೀವು ಯಾವುದೇ ಕೆಲಸ ಮಾಡಿದ್ರೂ ನಮಗೆ ನೀನು ಇಷ್ಟ ಇಲ್ಲ. ನಿನಗೆ ತಲೆಯಲ್ಲಿ ಕೂದಲೇ ಇಲ್ಲ. ಅದು ಹೇಗೆ ಒಪ್ಕೊಳ್ಳೋಕ್ಕಾಗುತ್ತೆ? ದಾರಿಲಿ ಹೋಗೋರೆಲ್ಲನೂ ತಂದೆ ಮಗಳು ಅಂತ ಹೇಳ್ತಾರೆ. ನನಗೆ ನೀನು ಬೇಡ. ನೋಡಮ್ಮ, ಇದೆಲ್ಲ ನಿನಗೆ ಮದುವೆಗೆ ಮುಂಚೆನೇ ಇರಬೇಕಾಗಿತ್ತು ಈ ಬುದ್ಧಿ. ನೋಡಮ್ಮ, ಜೀವನ ಸಾಗ್ಸೋಕ್ಕೆ ಅಂದ ಚಂದ ಕಟ್ಕೊಂಡು ಏನಾಗಬೇಕು? ಚೆನ್ನಾಗಿ ನಗ್ನಗ್ತಾ ಖುಷಿಯಾಗಿರ್ರಿ ಇಬ್ರು. ಅವ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ತಾನೇ. ಹೋಗು, ನೀನು ಅವ್ರ ಜೊತೆ ಇರೋಗು. ಡೈವರ್ಸ್ ಕೊಡೋದೆಲ್ಲ ಏನು ಬೇಡ. ಹ್ಞೂ ಐಶು, ಹೋಗು ಅವ್ರ ಜೊತೆಯಲ್ಲಿ. ಮೊನ್ನೆ ರಮ್ಯಾ ನೋಡ್ದ, ಯಾರೋ ಚೆನ್ನಾಗಿರೋ ಹುಡುಗನ ಮದುವೆ ಆದ್ಲು, ಆದರೆ ಅವನು ಚೆನ್ನಾಗಿ ನೋಡ್ಕೊತಾನೆ ಇಲ್ವಂತೆ. ನಮಗೆ ಇಂಪಾರ್ಟೆಂಟ್ ಆಗಿರೋದು ಚೆನ್ನಾಗಿ ನೋಡ್ಕೊಳ್ಳೋದೇ ಹೊರತು ಚೆನ್ನಾಗಿ ಕಾಣಿಸೋರಲ್ಲ. ಹ್ಞೂನಮ್ಮ, ಅಳಿಯಂದ್ರು ನಿನ್ನ ತುಂಬ ಚೆನ್ನಾಗಿ ನೋಡ್ಕೊತಾರೆ ತಾನೇ. ನೋಡು, ಹಠ ಎಲ್ಲ ಬಿಟ್ಟು ನೀನು ಕರ್ಕೊಂಡು ಹೋಗಬೇಕು ಅಂತ ಮನೆ ಬಾಗಿಲುವರೆಗೂ ಬಂದಿದ್ದಾರೆ. ಹೋಗಮ್ಮ ಅವ್ರ ಜೊತೆಗೆ. ಇಲ್ಲ, ನಾನು ಹೋಗಲ್ಲ ಅಂದರೆ ಹೋಗಲ್ಲ, ನನಗೆ ಅವ್ರು ಬೇಡ. ಐಶು, ನೀನು ಎಂದಾದರೂ ಬೈದಿದ್ದೀನಾ? ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಮನೇಲಿ, ರಾಣಿ ಥರ ನೋಡ್ಕೊಂಡಿದ್ದೀನಿ. ಒಂದು ಕೆಲಸ ಮಾಡಿಸಲ್ಲ ನಿನ್ನ ಹತ್ರ ನಾನು. ಬಾ ಮನೆಗೆ ಹೋಗೋಣ. ನೋಡೈಶು, ಅಳಿಯಂದ್ರ ಜೊತೆ ಹೋದರೆ ಸರಿ, ನಾನಂತೂ ನಿನ್ನ ಈ ಮನೇಲಿ ಇರೋಕ್ಕೆ ಬಿಡೋದಿಲ್ಲ. ಸರಿ ಬಿಡು, ಹೋಗ್ತೀನಿ. ಇದೇ ಲಾಸ್ಟು. ಪದೇ ಪದೇ ಏನಾದರೂ ಮನೆ ಬಿಟ್ಟು ಮತ್ತೆ ಬಂದು ಮನೆ ಒಳಗಡೆ ನಾನು ಸೇರಿಸೋದಿಲ್ಲ ನಿನ್ನ. ನೋಡಿದ್ರಲ್ವಾ ವಿಡಿಯೋ? ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ಹೊಸದಾಗಿ ಕೆಲವರು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಥರ ಕಾರ್ಟೂನ್ ವಿಡಿಯೋಗಳನ್ನ ಮಾಡಬೇಕು ಅಂತ ಮಾಡಿ, ಈ ಆ್ಯಪ್ನ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕಾ ಅಂತ ಕೇಳಿದರು. ಹೌದು, ಈ ಆ್ಯಪು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೋಬೇಕು. ಮತ್ತು ಎಡಿಟಿಂಗ್ ಮಾಡೋದು ಹೇಗೆ ಅಂತ, ಈ ಆ್ಯಪಲ್ಲಿ ಎಡಿಟಿಂಗ್ ಮಾಡೋದೇನು ಅಷ್ಟು ಕಷ್ಟ ಇಲ್ಲ, ಎಲ್ಲ ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ.
ಒಂದು ಸಲ ಆ್ಯಪ್ನ ಎಲ್ಲನೂ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗೆ ಎಡಿಟಿಂಗ್ ಮಾಡೋದು ಅಂತ. ಏನು ಕಷ್ಟ ಏನಿಲ್ಲ ಎಡಿಟಿಂಗ್ ಮಾಡೋದು. ಇನ್ನೊಂದು ಕಷ್ಟಕರವಾದ ವಿಷಯ ಏನು ಅಂತಂದರೆ, ಈ ಆ್ಯಪ್ನಲ್ಲಿ ಲಾಂಗ್ ವಿಡಿಯೋಸ್ ಮಾಡಿ ಮತ್ತೆ ಡೌನ್ಲೋಡ್ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ. 2 ಅವರ್ 3 ಅವರ್ ಆದ್ರೂ ಡೌನ್ಲೋಡ್ ಮಾಡೋಕ್ಕಾಗೇ ಆಗುತ್ತೆ. ಸ್ವಲ್ಪ ಒಂದು 5 ನಿಮಿಷ 6 ನಿಮಿಷ ವಿಡಿಯೋ ಮಾಡೋಷ್ಟರಲ್ಲೇ ಮೊಬೈಲ್ ಹ್ಯಾಂಗ್ ಆಗಿಬಿಡುತ್ತೆ. ಕೆಲವ್ರು ಹೇಳ್ತಾ ಇರ್ತಾರೆ ವ್ಯೂಸ್ ಬರೋದಿಲ್ಲ, ವಿಡಿಯೋ ವೈರಲ್ ಆಗೋದಿಲ್ಲ ಅಂತ. ಹೌದು, ಸ್ವಲ್ಪ ತಾಳ್ಮೆಯಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬನ್ನಿ, ವಿಡಿಯೋ ವೈರಲ್ ಆಗುತ್ತೆ. ಈಗ ನನ್ನ ವೀಡಿಯೋಸೇ ನೋಡಿ, ಕೆಲವೊಂದು ವೈರಲ್ ಆಗುತ್ತೆ, ಕೆಲವೊಂದು ವೈರಲ್ ಆಗಲ್ಲ. ಹಾಗೆ ಏನು ಮಾಡೋಕ್ಕಾಗಲ್ಲ. ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭ ಏನಿಲ್ಲ, ಕಷ್ಟನೇ ಇದೆ ಮಾಡೋದು. ಕೆಲವರು ಹೇಳ್ತಾ ಇರ್ತಾರೆ ಕಾರ್ಟೂನ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ರೆ ದುಡ್ಡು ಜಾಸ್ತಿ ಬರುತ್ತೆ ಅಂತ. ಹಾಗೇನಿಲ್ಲ, ನೀವು ಅಂದ್ಕೊಂಡಿರೋ ಅಷ್ಟು ದುಡ್ಡು ಯಾರಿಗೂ ಬರೋದಿಲ್ಲ. 1000 ವ್ಯೂಸ್ಗೆ ಎಷ್ಟು ಬರುತ್ತೆ ಅಂದರೆ ಅದು ಡಿಪೆಂಡ್ ಆಗುತ್ತೆ. ನಿಮ್ಮ ವಿಡಿಯೋ ಹೇಗೆ ನೋಡ್ತಾ ಇದ್ದಾರೆ ಜನ, ಎಷ್ಟು ನಿಮಿಷ ನೋಡ್ತಾ ಇದ್ದಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.